ಈಗ ವಿದ್ಯಾರ್ಥಿಗಳೇ, ಈ ಗಣಿತನ ಹೆಂಗೆ ತಿಳ್ಕೋಬೇಕು ಅಂತಂದ್ರೆ, ಇದು ಒಂದು ವಸ್ತುವನ್ನು ಮಾರುವುದರಿಂದ ಒಬ್ಬನಿಗೆ ಶೇಕಡ 15 ಲಾಭ ಸಿಗುತ್ತದೆ. ಅದರ ಮಾರುವ ಬೆಲೆ 23 ರೂಪಾಯಿಗಳಾದರೆ ಅದರ ಅಸಲು ಬೆಲೆ ಎಷ್ಟು? ಅಸಲು ಬೆಲೆ ಅಂದ್ರೇನು? ಕೊಂಡ ಬೆಲೆ. ಕೊಂಡ ಬೆಲೆ ಅಂದ್ರೇನು? ಮೂಲ ಬೆಲೆ. ಮಾರಾಟದ ಬೆಲೆ ಕೊಟ್ಟ ನೀವು ಅಸಲು ಬೆಲೆ ತೆಗಿಬೇಕಾಗ್ತದೆ, ಅರ್ಥಾತ್ ಕೊಂಡ ಬೆಲೆ. ಈಗ ಈ ಗಣಿತನ ಹೆಂಗೆ ಮಾಡ್ತೀರಿ ನೀವು ಅಂದ್ರೆ, ಒಂದು ವಸ್ತುವನ್ನು ಮಾರುವುದರಿಂದ ಒಬ್ಬನಿಗೆ ಶೇಕಡ 15 ಲಾಭವಾಗುತ್ತದೆ ಅಂದರೆ ಅಸಲು ಬೆಲೆ 100 ಇರ್ತದ, ಲಾಭ 15 ಆಗ್ತದೆ ಅಂದ್ರೆ 115 ಮಾರಾಟದ ಬೆಲೆ ಆಗ್ತದೆ. ಅದನ್ನು ತಕ್ಕೋಬೇಕು ನೀವು. ಏನು ಇಲ್ಲಿ ಶೇಕಡ 15 ಲಾಭ ಅಂದ್ರೆ ಅಸಲು ಬೆಲೆ 100 ಅದ ಅಂತ ತಿಳ್ಕೊಬೇಕು ನೀವು. ಯಾವಾಗಲಾದ್ರೆ ಶೇಕಡ ಚಿಹ್ನೆ ಬಂತಂದ್ರೆ ಅಸಲು ಬೆಲೆ, ಕೊಂಡ ಬೆಲೆ, ಮೂಲ ಬೆಲೆ, ಆದಾಯ 100, ಜನಸಂಖ್ಯೆ 100, ಅಸಲು ಬೆಲೆ 100. ಯಾವುದೇ ಒಂದು ಗಣಿತದಲ್ಲಿ ಮೂಲ ಲಾಭ ಅದು ಬೇರೆ, ಮಾರಾಟದ ಬೆಲೆ ಬರ್ತದೆ. 100ರೊಳಗೆ ನೀವು 15 ಕೂಡಿಸಿದ್ರೆ ಏನಾಗ್ತದೆ? 115 ಆಗ್ತದೆ. ಯಾವಾಗಲಿ ಮಾರಾಟದ ಬೆಲೆಯನ್ನು ಜೋಡಿ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇದು 23 ರೂಪಾಯಿ ಅನ್ನೋದು ಇದು ಮಾರಾಟದ ಬೆಲೆನೇ ಅದ. ಅಂದಾಗ ಏನು ಮಾಡಬೇಕು? ಅಸಲು ಬೆಲೆ ಏನು ತಿಳ್ಕೊಬೇಕು? 100 ಅಂತ ತಿಳ್ಕೊರಿ. ಅಸಲು ಬೆಲೆ ಬರೋಬ್ಬರಿ 100 ಆಗಿರಲಿ. ಯಾಕಂದ್ರೆ ಶೇಕಡ ಅದ, ಇದು 100 ಆಗಿರಲಿ. ಲಾಭ ಬರೋಬ್ಬರಿ ಎಷ್ಟದ ನೋಡ್ರಿ? 15. ಲಾಭ ಬರೋಬ್ಬರಿ 100ಕ್ಕೆ 15. ಶೇಕಡ ಮಾರಾಟದ ಬೆಲೆ ತಕ್ಕೋಬೇಕು. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100 ಅಸಲು ಬೆಲೆದೊಳಗೆ ನೀವು 15 ರೂಪಾಯಿ ಲಾಭವನ್ನು ಕೂಡಿಸಿದ್ರೆ ಏನಾಗ್ತದೆ? 115 ರೂಪಾಯಿ ಮಾರಾಟದ ಬೆಲೆ ಆಯ್ತು. ಎಷ್ಟಾಯ್ತು ಮಾರಾಟದ ಬೆಲೆ? 115 ರೂಪಾಯಿ ಆಯ್ತು. ಈ 115 23 ಜೋಡಿ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? 115 ಮಾರಾಟದ ಬೆಲೆ ಇದ್ದಾಗ, 15 ಮಾರಾಟದ ಬೆಲೆ ಇದ್ದಾಗ ಮಾರಾಟದ ಬೆಲೆಗೆ 100 ಅಸಲು ಬೆಲೆ. 100 ಅಸಲು ಬೆಲೆ. ನೋಡ್ರಿ, ನಾ ಹೆಂಗೆ ಹಚ್ತಾನೆ, ಹಿಂಗೆ ಹಚ್ಚಿದ್ರೆ ನಿಮ್ಗೆ ಉತ್ತರ ಸಿಗ್ತದೆ. ಯಾಕಂದ್ರೆ 23 ಏನದ? ಮಾರಾಟದ ಬೆಲೆ ಅದ. 23 ಮಾರಾಟದ ಬೆಲೆ ಇದ್ದಾಗ ಅಸಲು ಬೆಲೆ ಎಷ್ಟಿರ್ತದ ನೋಡ್ರಿ. ಹೆಂಗೆ ಹಚ್ಕೋಬೇಕು ಅನ್ನೋದು ನೀವು ತಿಳ್ಕೊರಿ. ಅಸಲು ಬೆಲೆ ಎಷ್ಟು ತಿಳ್ಕೊಬೇಕು? ಈಗ ನೀವು 100 ಅಂತ ತಿಳ್ಕೊಬೇಕು. ಯಾಕೆ 100 ತಿಳ್ಕೊಬೇಕು? ಇಲ್ಲಿ ಶೇಕಡ ಅದ. ಲಾಭ ಎಷ್ಟದ? 15 ಅದ. 15 ಲಾಭ ಅಂದ್ರೆ ಶೇಕಡ ಮಾರಾಟದ ಬೆಲೆ ಎಷ್ಟಾಗ್ತದ? ಶೇಕಡ ಮಾರಾಟದ ಬೆಲೆ 100ರೊಳಗೆ 15 ಕೂಡಿಸಿದ್ರೆ 115 ಮಾರಾಟದ ಬೆಲೆ ಅದ. ಈಗ ಮಾರಾಟದ ಬೆಲೆನೇ ಅದ, ಕೊಟ್ಟದ್ದು ಮಾರಾಟದ ಬೆಲೆನೇ ಅದ. 115 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 100 ಅಸಲು ಬೆಲೆ ಇರ್ತದೆ. 23 ಮಾರಾಟದ ಬೆಲೆ ಇದ್ದಾಗ 23 ರೂಪಾಯಿಗಳಿಗೆ, ರೂಪಾಯಿಗಳಂದ್ರೆ ಮಾರುವ ಬೆಲೆ 23 ರೂಪಾಯಿಗಳಾದರೆ 23 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಅಸಲು ಬೆಲೆ ಎಷ್ಟಿರ್ತದ? 23 ಗುಂಡ್ಲೆ 100 ಸರ್ವಾಸ್ ಬಾಗಲೆ 115. 23 ಒಂದಲೆ 23 ಐದ್ಲೆ 5 ಒಂದಲೆ 5 20 ಅಂದ್ರೆ ಅಸಲು ಬೆಲೆ ಎಷ್ಟಾಯ್ತು? 20 ರೂಪಾಯಿ ಆಗ್ತದೆ. ಅಸಲು ಬೆಲೆ ಅಂತ ಏನು ಕೇಳೋಣ? ಅಸಲು ಬೆಲೆ ಬರೋಬ್ಬರಿ, ಅಸಲು ಬೆಲೆ ಬರೋಬ್ಬರಿ 20 ರೂಪಾಯಿ. ಉತ್ತರ ಸಂಖ್ಯೆ 20 ಎಲ್ಲಿದೆ ನೋಡ್ರಿ? ಉತ್ತರ ಸಂಖ್ಯೆ ಸಿ ನೋಡ್ರಿ. ಲಾಭಾನಿ ಲೆಕ್ಕ ತೆಗದಾರ ಅಂತಂದ್ರು ನೀವು ಕಲಿಬೇಕು. ನವೋದಯ ಮುಗಿದಿಂದ ನೀವು ಅಭ್ಯಾಸಗಳನ್ನು ನೀವು ಹೆಚ್ಚು ರಿವಿಷನ್ ಮಾಡ್ರಿ. ನಿಮ್ಮದೆಲ್ಲ ನವೋದಯ ಸ್ಕೂಲ್ನಾಗ ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಡ್ತೀರಿ. ನವೋದಯ ಪೇಪರ್ ಮುಗಿತಾರೆ, ಈ ಅಭ್ಯಾಸ ಕಂಟಿನ್ಯೂ ಮಾಡಿಬಿಡ್ರಿ. ಅಸಲು ಬೆಲೆ ಯಾಕಂದ್ರೆ 20 ಲೆಕ್ಕ ಕೇಳ್ತಾನಂದ್ರೆ ಹೆಚ್ಚು ಕಡಿಮೆ ಮಾರಾಟದ ಬೆಲೆ ಅದು ಕೇಳ್ಬೋದು. 20 ಗಣಿತ ಅಂದ್ರೆ ಹೆಚ್ಚು ಕಡಿಮೆ 13 ಮಾದರಿ ಗಣಿತಗಳು ಇರ್ತಾವೆ. ಒಂದು 2, 3, 4 ಮಾದರಿ ಅವು ಆರಿಸ್ಬೋದು. ನೀವು ಎಲ್ಲ ಗಣಿತಗಳನ್ನು ಆದಷ್ಟು ನೀವು ರೌಂಡ್ ಕೊಟ್ಟು ನೋಡೋದು ಚಲೋ. ಈಗ ನೋಡ್ರಿ, ಅಸಲು ಬೆಲೆ 100 ಅಂತ ತಿಳ್ಕೊಬೇಕು. ಯಾಕೆ? ಇದು ನೋಡ್ರಿ, ಶೇಕಡ 15 ಲಾಭದ. ಹಾನಿ ಇತ್ತಂದ್ರೆ 85 ಆಗ್ತದೆ ಮಾರಾಟದ ಬೆಲೆ. ಹಂಗೆ ತಿಳ್ಕೊಬೇಕು ನೀವು. ಇದು ಲಾಭದ ಅಂದ್ರೆ 100ರಾಗ 15 ಕೂಡಿಸ್ರಿ, ಏನಾಯ್ತು? 115 ಆಯ್ತು ಮಾರಾಟದ ಬೆಲೆ.
ಯಾಕೆ 115 ನಾವು ಮೊದಲು ಹಚ್ಕೋಬೇಕಂದ್ರೆ ನಾವು ಕೊಟ್ಟದ್ದು ಮಾರಾಟದ ಬೆಲೆ, ನೀವು ಮಾರಾಟದ ಬೆಲೆನೇ ತಗೋಬೇಕು. 115 ರೂಪಾಯಿ ಮಾರಾಟದ ಬೆಲೆಗೆ 100 ರೂಪಾಯಿ ಅಸಲು ಬೆಲೆ ಇರ್ತದೆ, 23 ರೂಪಾಯಿ ಮಾರಾಟದ ಬೆಲೆಗೆ ಎಷ್ಟು ಅಸಲು ಬೆಲೆ ಇರ್ತದೆ. ಹಿಂಗೆ ಹಚ್ಕೊಳ್ಳೋದು ಗುರುತಾಯ್ತು ಅಂದ್ರೆ ನಿಮ್ಮ ಲಾಭಾನಿ ಲೆಕ್ಕಗಳು ಬಂದು ಅಂತ ತಿಳ್ಕೊಂಡೇ ಬಿಡೋದು. ಮಾರಾಟ ಬೆಲೆ ಕೊಟ್ಟಿದ್ದ, ಲಾಭ ಕೊಟ್ಟಾನ, ಮಾರಾಟದ ಬೆಲೆ ಕೊಟ್ಟಾನ. ಮಾರಾಟದ ಬೆಲೆಯನ್ನು ಕೊಟ್ಟು ಅಸಲು ಬೆಲೆ ಕೇಳಿದಾಗ ನೀವು ಶೇಕಡಾ ಮಾರಾಟದ ಬೆಲೆ ತಗೊಳಿಕೆ ಬೇಕು. ಮಾರುವುದರಿಂದ ಅಂದ್ರೆ ಅದು ಮಾರಾಟದ ಬೆಲೆನೇ. 23 ರೂಪಾಯಿಗೆ ಮಾರಿದ ಅಂದ್ರೆ ನೀವು ಅದರದ್ದು ಅಸಲು ಬೆಲೆ ತೆಗಿಬೇಕು. ಅದನ್ನ ಲಾಭ ಹೆಂಗೆ ಹೇಳ್ಯಾನವ, ಶೇಕಡಾದಾಗ ಹೇಳ್ಯಾನ. 15% ಲಾಭದಾಗ ಅವ 23 ರೂಪಾಯಿಗೆ ಮಾರಿದ ಅಂದ್ರೆ 100 15 ಕೂಡಿಸಿದ್ರೆ ಎಷ್ಟಾಗ್ತದೆ, 115 ಮಾರಾಟದ ಬೆಲೆ ಆಗ್ತದೆ. 115 ಮಾರಾಟದ ಬೆಲೆ ಇದ್ದರೆ ಅಸಲು ಬೆಲೆ 100 ಇರ್ತದೆ. 23 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಅಸಲು ಬೆಲೆ ಎಷ್ಟು, ಇಷ್ಟು ತಿಳ್ಕೊಂಡ್ರಿ ಗಣಿತ ಬಂದು. ಹಂಗೆ ಹಾನಿ ಬಂದಾಗ ಮೈನಸ್ ಮಾಡಿಬಿಡ್ರಿ, ಎರಡೂ ಜೋಡಿ ಮಾಡ್ಬೇಕು. ಮಾರಾಟ ಬೆಲೆ ಜೋಡಿ ಮಾಡಿದಾಗ ನಿಮಗೆ ಸಿಗುವುದು ಯಾವುದು, ಅಸಲು ಬೆಲೆ. ನೋಡಿ ಇವು ಎರಡು ಸಜ್ಜೆ ಆಯ್ತು. ಇವತ್ತನ್ನು ತಕ್ಕೋಬೇಕಾಗ್ತದೆ, ಯಾಕೆ ಮಾರಾಟದ ಬೆಲೆ ಕೊಟ್ಬಿಟ್ಟ ನಮ್ಮ. ಅವಾಗ ನೀವು 115 ಮಾರಾಟದ ಬೆಲೆ ತಕ್ಕೋಬೇಕು ಅಂದ್ರೆ ಇದು ಉತ್ತರ ಬರ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.